ನಿನ್ನೆ ದಿನ ಬೆಟ್ಟ ಆಗದು ಇಲ್ಲಿ ಹುಡುಕಿದಂಗ ಸಿದ್ದರಾಮಯ್ಯನವರು ಒಳ ಮೀಸಲಾತಿಯನ್ನ ಜಾರಿಗೆ ತಂದಿದ್ದನಂತ ತಮ್ಮ ಬೆನ್ನನ್ನು ತಾವೇ ಚಪ್ಪರಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ನನ್ನ ಪ್ರಶ್ನೆ ಇಷ್ಟೇ, ನೀವೇ ನೇಮಕ ಮಾಡಿದಂತ ನಾಗಮೋಹನ್ ದಾಸ್ ಅವರು ವರದಿ ಅವೈಜ್ಞಾನಿಕ ಅಂತ ತಿರಸ್ಕಾರ ಮಾಡಿದಿರಾ ಅಥವಾ ನೀವೇ ರಚನೆ ಮಾಡಿರ್ತಕ್ಕಂಥ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಶಾಲಿನಿ ರಜನೀಶ್ ಅವರು ವರದಿ ವೈಜ್ಞಾನಿಕ ಅಂತ ಒಪ್ಪಿಕೊಂಡಿದ್ದೀರ ಅನ್ನೋದನ್ನು ಸ್ಪಷ್ಟಪಡಿಸಬೇಕು. ಅವ್ರಿಗೆ ನೇರ ಪ್ರಶ್ನೆ ನಂದು. ಎರಡನೇದ್ದು, ನಾಗಮೋಹನ್ ದಾಸ್ ಅವರು ವರದಿನೂ 17% ಗೆದ್ದರೂ ಕೂಡ 15% ಒಳಗನೆ ಮೀಸಲಾತಿ ಕೊಡಬಹುದಾಗಿತ್ತು, ಯಾಕೆ ಕೊಡಲಿಲ್ಲ? 15ಕ್ಕೆ ಅದನ್ನು ಸೀಮಿತ ಮಾಡಬಹುದಾಗಿತ್ತು, ಯಾಕೆ ಮಾಡಲಿಲ್ಲ? ಅದು ಎರಡನೇ ಪ್ರಶ್ನೆ. ಮೂರನೇದ್ದು, ಸಿದ್ದರಾಮಯ್ಯನವ್ರಿಗೆ ನಾನು ಕೇಳ್ತೀನಿ, ಸಾಮಾಜಿಕ ನ್ಯಾಯ ಸರ್ವರಿಗೂ ಸಮಪಾಲು ಸಮಬಾಳು ಅಂತ 40 ವರ್ಷದಿಂದ ಭಾಷಣ ಮಾಡ್ತಿರಲ್ಲ, ಕೇವಲ ಭಾಷಣದ ಸರ್ಕ ಇದು ಅಥವಾ ನಿಮಗೇನಾದರೂ ಬದ್ಧತೆ ಇದೆನಾ? ಬದ್ಧತೆ ಇದ್ರೆ, ಅಹಿಂದ ವರ್ಗದ ಬಗ್ಗೆ ಬದ್ಧತೆ ಇದ್ರೆ ಅವ್ರಿಗೆ ನನ್ನ ಪ್ರಶ್ನೆ ಇಷ್ಟೇ, ನೀವು ಸಾವಿರಾರು ಕೋಟಿ ಖರ್ಚು ಮಾಡಿ ವರದಿಗಳನ್ನು ತರಿಸಿದ್ರಿ. ಕೆಂಪರಾಜ್ ಆಯೋಗದ ವರದಿ ಮೂಲ ಗುಂಪು ಮಾಡಿದ್ರಿ, ಅದು ಆದ್ಮೇಲೆ ಜಯಪ್ರಕಾಶ್ ಹೆಗಡೆ ಅವರ ವರದಿ ಮೂಲ ಗುಂಪು ಮಾಡಿದ್ರಿ, ಮತ್ತು ಮಧುಸೂದನ್ ನಾಯ್ಕ್ ಅವರು ವರದಿ ಬರಲೇ ಇಲ್ಲ ಹೊರಗಡೆ. ಯಾವುದು ಬದ್ಧತೆ ನಿಮ್ದು? ಬದ್ಧತೆ ಎಲ್ಲಿದೆ? ಜನರಿಗೆ ಮೋಸ ಮಾಡಿ, ಬಡವರಿಗೆ ಮಿಸ್ಗೈಡ್ ಮಾಡಿ, ಬಡವರ ಮನಸ್ಸನ್ನ ನಾ ಅಹಿಂದ ನಾಯಕತ್ ಹೇಳಿ ಕದ್ದು ಅಧಿಕಾರಕ್ಕೆ ಬರೋದು ಒಂದೇ ನಿಮ್ದು. ನಿಮ್ಮ ಕುರ್ಚಿ ಉರಿಸ್ಕೊಳ್ಳೋ ಸಲುವಾಗಿ ನೀವು ಮಾಡತಕ್ಕಂತ ಪರದಾಟ ನೋಡಿದ್ರ ನಮಗನಿಸ್ತದ ಇದಕ್ಕಿಂತಲೂ ಮಹಾ ಮೋಸ ಇನ್ಯಾರೂ ಈ ಪ್ರಪಂಚದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಮಹಾ ಮೋಸಗಾರರು ಸಿದ್ದರಾಮಯ್ಯನವರು. ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಕುರ್ಚಿ ಉಳಿಸ್ಕೊಳ್ಳೋದಕ್ಕಾಗಿ ನೀವು ಮಾಡತಕ್ಕಂಥದ್ದನ್ನ ನಾನು ಟೀಕೆ ಮಾಡೋದಲ್ಲ. ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ, PWD ಮಿನಿಸ್ಟರು ಸಿದ್ದರಾಮಯ್ಯನವರು ಇತ್ತೀಚೆಗೆ ಬರೀ ಕಾಂಪ್ರಮೈಸಿಂಗ್ ರಾಜಕಾರಣಿಗಳಾಗಿದ್ದಾರೆ ಅಂತ ಹೇಳ್ತಾರೆ. ಅದು ಅಸತ್ಯನ ಸತ್ಯ ಅನ್ನೋದು ಅವರೇ ಹೇಳ್ಬೇಕು. ಮತ್ತು ನಮ್ಮ KN ರಾಜಣ್ಣ ಅವರು, ತುಮಕೂರಿನ ಮಾಜಿ ಮಂತ್ರಿ, ಅವ್ರು ಹೇಳ್ತಾರೆ ಸಿದ್ದರಾಮಯ್ಯನವರಿಗೆ ಬದ್ಧತೆ ಇಲ್ಲ. ಇದನ್ನ ನಾವು ಹೇಳ್ತಾ ಇಲ್ಲ, ಬದ್ಧತೆ ಇಲ್ಲ ಅನ್ನೋದನ್ನ ಅವ್ರ ಪಕ್ಷದ ಶಾಸಕರು ಮಂತ್ರಿಗಳ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವ್ರಿಗಾಗಿರ್ಬೋದು, ಇನ್ನುಳಿದ ನ್ಯಾಯಮೂರ್ತಿಗಳಿಗೆ ನನ್ನ ವಿನಂತಿ ಅದ, ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಸಿದ್ದರಾಮಯ್ಯನವ್ರ ಸರ್ಕಾರ ಯಾವುದೇ ಕಮಿಷನ್ಗೆ ನಿಮ್ಮನ್ನು ನೇಮಕ ಮಾಡಿದರೆ ದಯವಿಟ್ಟು ಒಪ್ಕೊಳ್ಬೇಡಿ. ನಿಮಗೆ ಅವಮಾನ ಮಾಡತಕ್ಕಂತ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಮೀಸಲಾತಿ ವಿಷಯದಲ್ಲಿ ನಿನ್ನೆ ಅವರು ಮಾಡಿರ್ತಕ್ಕಂಥದ್ದು ಯಾರೂ ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾವ ಆಧಾರದ ಮೇಲೆ ಮಾಡಿದ್ರಿ? ಸದಾಶಿವಯ್ಯನವ್ರ ವರದಿ ಇತ್ತು, ನಾಗಮೋಹನ್ ದಾಸರ ವರದಿ ಇತ್ತು, ನಮ್ಮದೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ರಚನೆ ಮಾಡಿರ್ತಕ್ಕಂಥ ಸಂಪುಟದ ಉಪಸಮಿತಿ ವರದಿ ಇತ್ತು, ಯಾವುದಾದ್ರೂ ಒಂದು ಸುಪ್ರೀಂ ಕೋರ್ಟ್ ಆದೇಶ ಇತ್ತು. ಯಾವುದನ್ನೂ ಇಲ್ಲದೆ ಖಾಜಿ ನ್ಯಾಯ ಮಾಡಿ ಕೆಲವ್ರನ್ನ ಸಾಕಿದಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವ್ರನ್ನ ಅಂಬೇಡ್ಕರ್ಗೆ ಹೋಲಿಸ್ತಾರ, ಸಿದ್ದರಾಮಯ್ಯನವ್ರಿಗೆ ಹಾಲ ತುಪ್ಪದ ಸ್ನಾನ ಮಾಡಿಸ್ತಾರ, ಹಾಲ ತುಪ್ಪ ಎರಿತಾರೆ, ಫೋಟೋಕ್ ನೋಡಿರಿಲ್ಲ. ಇನ್ನು ಕೆಲವರು ಸಿಹಿ ತಿನ್ನೋದನ್ನು ಮಾಡ್ತಾರೆ. ಅವ್ರಿಗೆ ಗಂಡನ ಮನೆ ಮತ್ತು ತವ್ರ ಮನೆ ವ್ಯತ್ಯಾಸ ಗೊತ್ತಿಲ್ಲಾರ್ದಂಥವ್ರು, ಏನಾಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಂಥವ್ರು ಇದನ್ನ ಹೇಳ್ತಾ ಇದ್ದಾರೆ. ನಾವು ಮಾಡಿದ್ವಿ, ವೈಜ್ಞಾನಿಕವಾಗಿ ಮಾಡಿದ್ವಿ.
ನಾವು 17% ಮೀಸಲಾತಿ ಹೆಚ್ಚಳ ಮಾಡಿದ್ವಿ. ಹೆಚ್ಚಳ ಮಾಡಿ ನಮ್ಮ ಅಂದಿನ ಕಾನೂನು ಸಚಿವರಾದ ಶ್ರೀ ಮಾಧುಸ್ವಾಮಿ ಅವರು ವರದಿ ತಗೊಂಡು 17% ಅನ್ನ ಬಹಳ ವೈಜ್ಞಾನಿಕವಾಗಿ ಹಂಚಿದ್ವಿ. 6% ಎ ಗುಂಪಿಗೆ, ಮಾದಿಗರು ಮತ್ತು ಉಪಜಾತಿಗಳಿಗೆ, 5.5% ಚಲವಾದಿ ಉಪಜಾತಿಗಳಿಗೆ, 4.5% ಕೊರಮ, ಕೊರಚ, ಬೋವಿ, ಲಂಬಾಡಿ 4 ಜಾತಿಗೆ 4.5% ಕೊಟ್ಟಿದ್ವಿ. 1% ಅಲಿಮಾರಿಗಳಿಗೆ ಕೊಟ್ಟಿದ್ವಿ. ಅಲಿಮಾರಿಗಳಿಗಂತೂ ಅನ್ಯಾಯ ಮಾಡಿಬಿಟ್ರಿ, ತೆಗೆದುಹಾಕಿ. ಈ ರೀತಿ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿದೆ. ಸಿದ್ದರಾಮಯ್ಯನವ್ರಿಗೆ ನಂದೊಂದು ಪ್ರಶ್ನೆ, ನೀವು 2011ರಲ್ಲಿ 13ರಲ್ಲಿ ಚುನಾವಣೆ ಪ್ರಣಾಳಿಕೆ ತೆಗೆದಿಟ್ಟು ಚರ್ಚೆ ಮಾಡಬೇಕು. ಏನ್ ಹೇಳಿದ್ರಿ ನೀವು? ನಮಗೆ ಅಧಿಕಾರ ಕೊಡಿ, ಕೂಡ್ಲೆ ಸರ್ಕಾರ ಬಂದ ಕೂಡ್ಲೇನೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂದ್ರು. 5 ವರ್ಷ ಸಿದ್ದರಾಮಯ್ಯನವರು ಅದನ್ನು ತೆಗೆದು ನೋಡಲಿಲ್ಲ, ಯಾರಿಗೂ ನ್ಯಾಯನೂ ಕೊಡಲಿಲ್ಲ. ಬೀದಿ ಒಳಗೆ ನಿಂತು ಬಡದಾಡ್ಲಿಕ್ಕೆ ಹಚ್ಚಿ ಅವರು ಆನಂದವಾಗಿ ವಿಧಾನಸೌಧದಾಗ ಕಾಲ ಕಳೆದು ಹೋದರು. 2018ರಾಗ ಸೋತ್ ಮೇಲೆ ಹೇಳಿದ್ರು ಒಳ ಮೀಸಲಾತಿ ನಾನು ಕೊಡದೇ ಇರೋದ್ರಿಂದ ಲೆಫ್ಟ್ನವ್ರು ನನಗೆ ವೋಟ್ ಹಾಕ್ಲಿಲ್ಲ, ಅದಕ್ಕಾಗಿ ನನ್ನ ಸರ್ಕಾರ ಹೋಯ್ತು ಅಂತ ಸೋನಿಯಾ ಗಾಂಧಿ ಅವ್ರಿಗೆ ವರದಿ ಕೊಟ್ರಿ. ಅದಾದ ನಂತರ 2023ರಲ್ಲಿ ಏನ್ ಹೇಳಿದ್ರಿ? ನಾನು ಅಧಿಕಾರಕ್ಕೆ ಬಂದ್ರೆ ಮೊದಲನೇ ಅಧಿವೇಶನದಲ್ಲಿನೇ ಒಳ ಮೀಸಲಾತಿ ಜಾರಿ ಮಾಡ್ತೇನೆ ಅಂತ ಹೇಳಿದ್ರಿ. ಮಾಡಲಿಲ್ಲ. 3 ವರ್ಷ ಆಯ್ತು. ಕಾಡಿ ಬೇಡಿದ ಮೇಲೆ ಕಾಟಾಚಾರಕ್ಕ ನೀವು ಮಾಡಿದಿರಿ. ಅದು ಯಾವ ರೀತಿ ಮಾಡಿದಿರಿ? ಹಿಂದಿನ ಅಧಿವೇಶನದಲ್ಲಿ 3 ಕೆಟಗರಿಗಳನ್ನಾಗಿ ಮಾಡಿದ್ರಿ. 6, 6, 5 ಬಿಲ್ ಪಾಸ್ ಮಾಡಿದ್ರಿ. 2 ಸದನಗಳಲ್ಲಿ ಬಿಲ್ ಪಾಸ್ ಆಯ್ತು. ಗವರ್ನರ್ ಹತ್ರ ಹೋಗಿ ಬಿದ್ದಿತ್ತು. ಅಲ್ಲಿ ಹೋಗಿ ಕಾಡಿ ಬೇಡಿ ನೀವು ಅನುಮೋದನೆ ಮಾಡಿಸ್ಕೊಂಡು ಬಂದು ಅದನ್ನು ಹಾಗೆ ಇಟ್ರಿ. ಇದು ಅಷ್ಟೇ ಅಲ್ಲದೇನೆ ಸುಪ್ರೀಂ ಕೋರ್ಟ್ ಆದೇಶದ ಅನುಗುಣವಾಗಿ ಆದರೂ ನೀವು ನಿರ್ಣಯ ತಗೊಳ್ಬೇಕಾಗಿತ್ತು, ತಗೊಳ್ಳಿಲ್ಲ. ನಿಮ್ಮ ಮೂಲ ಉದ್ದೇಶ ಈ ರೀತಿ ಗೊಂದಲ ಸೃಷ್ಟಿ ಮಾಡೋದು. ಎಸ್ಸಿ ಉಪಜಾತಿಗಳ ಮಧ್ಯೆ ಹೊಡೆದಾಟ ಹಚ್ಚಬೇಕು. ಇದು ಕೋರ್ಟ್ನಲ್ಲಿ ನಿಲ್ಲಬಾರ್ದು, ಕೋರ್ಟ್ನಲ್ಲಿ ಬಿದ್ದು ಹೋಗಬೇಕು. ನಾನು ಮಾಡಿದ್ನಪ್ಪ, ಕೋರ್ಟ್ನಲ್ಲಿ ಆಗ್ಲಿಲ್ಲ ಮುನಿಯಪ್ಪ ಅಂತ ಹೇಳುದು. ನಾನು ಮಾಡಿದ್ನಪ್ಪ ಮಾದೇವಪ್ಪ, ಕೋರ್ಟ್ನಲ್ಲಿ ಬಿದ್ದೋಯ್ತು ಅಂತ ಹೇಳುದು. ಇಂಥ ಮೋಸದ ಆಟ ಸಿದ್ದರಾಮಯ್ಯನವ್ರು ಬಿಡಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಇನ್ನುಳಿದಂತ ವಿಷಯಗಳನ್ನ ನಮ್ಮ ಪ್ರತಿಪಕ್ಷದ ನಾಯಕರು ನಾರಾಯಣ ಸ್ವಾಮಿ ಅವರು ಮಾತನಾಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.